ನಮಸ್ಕಾರ, ವೆಲ್ಕಮ್ ಟು ಕೆ ಬ್ಲಾಗ್. ಇವತ್ತಿನ ಬ್ಲಾಗ್ನಲ್ಲಿ ಏನೆಲ್ಲ ನಡೀತಿದೆ, ಇವತ್ತೇನು ಹೆಸರಿತ್ತು, ಇವತ್ತಿನ ಬ್ಲಾಗ್ನಲ್ಲಿ ಏನದಪ್ಪ, ಇವತ್ತು ಹೊರಕ್ಕೆ ಯಾಕೆ ಬಂದೀನಿ, ಯಾಕಿಲ್ಲ, ಏನೆಲ್ಲ ನಡೀತದೋ ನಮ್ಮನ್ನ ನೋಡ್ರಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ನೋಡೋಣ. ಇವೇ ನೋಡ್ರಿ, ಹೆಸರು ಕಾಳು ಉಚ್ಚಲಕ್ಕೆ ಬಂದೀನಿ ಇವತ್ತು. ಇವು ಹೆಸರು ಅಂತಾರೆ, ಇವು ಹೆಸರು ಕಾಳು ಉಚ್ಚಲಕ್ಕೆ ಬಂದೀನಿ ಇವತ್ತು. ಇಷ್ಟು 1 ಎಕರೆ ಹೊಲ ಅದ. 1 ಎಕರೆ ಫುಲ್ ಎಲ್ಲ ಹೆಸರು ಕಾಳೆ ಹಾಕ್ಯಾರ. ಇವತ್ತಿನ ಡೇ ಅಂತ ಇವತ್ತು ಸ್ಪೆಷಲ್ ಐತಿ. ಕೆಲಸ ಅಂತೂ ಭಾಳ ಐತಿ. ಯಾವ ರೀತಿ ಕೆಲಸ ಮಾಡ್ತೀವಿ ನಾವೆಲ್ಲ ಅಂತ ನೋಡೋಣ. ಇವು ಹಚ್ಚನ ಹೆಸರುಕಾಯಿ ತಿನ್ನಕ್ಕೆ ಭಾಳ ಟೇಸ್ಟ್ ಇತ್ತು. ಇದರಿಂದ ಹಲವಾರು ರೀತಿ ಬೊಕ್ಕಳದಿಂದ ರೆಸಿಪಿ ಕೂಡ ಮಾಡ್ತಾರೆ, ಖಾರ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಇದು ಹುರಿದು ತಿಂದ್ರೆ ಮತ್ತು ಭಾಳ ಟೇಸ್ಟ್ ಹತ್ತು ನೋಡ್ರಿ. ಇದು ಹೆಸರು ಹೊಲ ಅದ, ಇದು ಬೇರೆಯವ್ರದ್ದು. ಇದು ಸೋಯಾಬೀನ್ ಹೊಲ. ಅಲ್ಲಿ ನೋಡ್ರಿ ಕಡಿಪತ್ತ ಗಿಡ, ಅದು ಬೊಕ್ಕಳು ಚಂದ ಅದ. ಇಲ್ಲಿ ವಾತಾವರಣ ಸೂಪರ್ ಐತಿ. ಇವತ್ತಿನ ದಿನ ಇದು ಒಂದು ಹೊಲ ಫುಲ್ ಕಂಪ್ಲೀಟ್ ಆಯಿತು. ಹೆಸರು ಕಾಳು ಕಡ್ಲಿಕ್ಕ ಇಲ್ಲ ಎಂಬುದನ್ನು ಕಮೆಂಟ್ ಮಾಡಿ ಹೇಳ್ರಿ ನಮಗೂ ಕೂಡ. ಅಲ್ಲಿ ನೋಡ್ರಿ ಕೊಡ್ಲಿಕ್ಕೆಲ್ಲ ಬುಟ್ಟಿ ತಂದೀವಿ. ಊಟ ಮಾಡಕ್ಕೆ ಟಿಪ್ಪನ್ ಡಬ್ಬಿ ಬೇಕಿಲ್ಲ ರೀ. 2 ಕುಳ್ಳಕ್ಕೆ ಬೇಕಂತಿಕ್ಕ ರೊಟ್ಟಿ, ಅನ್ನ, ಬೇಳೆ ಎಲ್ಲ ಕಟ್ಕೊಂಬಂದ ನೋಡ್ರಿ. ಔಡ್ ಗಿಡ ಅಂತ ನೋಡ್ರಿ. ಔಡ್ ಗಿಡ ಭಾಳ ಈ ತಪ್ಪಲು ತಿಂದ್ರಿಂದ ಎಲ್ಲ ರೀತಿಯ ರೋಗಗಳು, ಮೈದಾಗ ಏನೇನು ರೋಗ ಇರ್ತಲ್ಲ ಅವೆಲ್ಲ ಹೋಗ್ತಾವೆ ನೋಡ್ರಿ. ಇವು ಏನವ ನೋಡ್ರಿ, ಕಟ್ಟಿಗೆ ಕಟ್ಟಿಗೆ ಯಾವಾಗ ಇವುಗಳು ಮಾಡಿವು ಅಂದ್ರೆ ತೊಗರಿ ಹಾಕಿರ್ತಲ್ಲ, ತೊಗರಿ ರಾಶಿ ಎಲ್ಲ ಆಗೋಣ, ಅದು ಲಾಸ್ಟಿಗೆ ತೊಗರಿ ಕೊಯ್ಲಕ್ಕೆ ಹಾಯೆಲ್ಲ ಕಸ್ತಾರೆ. ಅವಾಗಿಂದ ನೋಡ್ರಿ ಇವು ಕೊಯ್ಲು. ಇದು ಹೊಲ ನಮ್ದದನ ಬೇರೆಯವ್ರದ್ದು ನಂಬದನ್ನ ಹೇಳಿ, ನಮ್ದು ಇತ್ತಂದ್ರೆ ಬರ್ರಿ ಹೆಸರು ಕಾಯಿ ಕಡ್ಲಿಕ್ಕೆ, ಬೇರೆಯವ್ರು ಇತ್ತಂದ್ರೆ ಬರಬೇಡ್ರಿ. ಚಲೋ ಈಗಂತೂ ತಯಾರಾಗ್ಲತ್ತಾರ್ರಿ ಒಬ್ಬೊಬ್ಬರು. ಈಗೆಲ್ಲ ಅರ್ಬಿ ಹಾಕ್ಕೊಂಡು ನಾವು ಭೀ ತಯಾರಾಗಿ ಕಡ್ಲಿಕ್ಕೆ ನಿಂದ್ರೆ ನೋಡ್ರಿ. ಮುಂಜಾನೆ 10ಕ್ಕೆ ಬಂದಿದೆ, ಮನೆಗಿಂದ ಬಿಟ್ಟಿದ್ದೆವು. 10 ಹಿಡಿದು ಈಗ 3 ಅಲ್ತದ ನೋಡ್ರಿ. 3 ತನಕ ಇಷ್ಟು ಆಯ್ತು ನೋಡ್ರಿ. ಇಷ್ಟು ಅಂದ್ರೆ ಭೀ 2 ಪಾಕೆಟ್ ನಾವು ಟೋಟಲ್ 3 ಪಾಕೆಟ್ ಹೆಸರು ಕಾಳು 5 ಹಿಕ್ಕಿದೆ ನೋಡ್ರಿ. ಮಮ್ಮಿಯಲ್ಲಿ ತೋಡೆ ಹಾಕ್ಲತ್ತಾರ. ಅಲ್ಲೆಲ್ಲ ಅಜ್ಜಿ ಬಂದಿರ. ಅಜ್ಜ ಮಕ್ಕೊಂಡು ನಗಿಸ್ತತ್ತೀನಿ ರೀ. ಭಾಳ ಕಾಮಿಡಿ ಮನಸ್ಸು ಹೊಂಟಿತ್ತು ಕಾಯಿ ಕಡ್ಲಿಕ್ಕೆ ಭೀ. ಈಕೆ ಅಜ್ಜ ಇಬ್ಬರು ಕೂಡ ಚಂದ ಮಾತುಕತೆ ಬೇರೆಯವ್ರು ಯಾರಿದ್ರು ಗೊತ್ತಿಲ್ಲ, ಖರೆ ಇಲ್ಲಿ ನಾವೇ ಐತೇವೆ ಅಂತ ಬಂದರು. ಇಲ್ಲಿ ಕಡ್ದಿಕ್ಕಿದೆ ನೋಡ್ರಿ. 1 ಪಾಕೆಟ್ ಮತ್ತು ನಮ್ಮ ಮಮ್ಮಿ 1 ಚೀಲ ಕಡ್ದಿಕ್ಕಿರಿ. ಇಲ್ಲ ನಾವು ಕಡ್ದಿಕ್ಕಿದ್ರಿ, ಅಲ್ಲಿ ಮಮ್ಮಿ ಕಡ್ಲತ್ತಾರ. ಆ ಅಜ್ಜನ ಮಾತು ಕೇಳಕ್ಕೆ ಹೋಗೋ ಇಂಟ್ರೆಸ್ಟ್ ಹೊಂಟತ್ ನೋಡ್ರಿ. ಇನ್ನೂ ಇಷ್ಟು ಅದ್ರಿ, ಇನ್ನೂ 2-3 ದಿನ ಆದ್ರೂ ಭೀ ಆಗಲ್ರಿ. ಅದು ಬಿಡ್ಲಿಂಗ್ ಕಾಣತ್ತೆ ನೋಡ್ರಿ. ಬಿಡ್ಲಿಂಗ್ ಹಿಂದೆ ನಮ್ಮ ಮನೆ ಇರೋದು. ಬಿಡ್ಲಿಂಗ್ ನಮ್ದಿಲ್ಲ, ಅದು ಬಿಡ್ಲಿಂಗ್ ಹಿಂದಿದೆ ನಮ್ಮ ಮನೆ ಇದೆ. ಈಗ 3 ಗಂಟೆ ಆಲತ್ತಿಲ್ಲ. ಎಲ್ಲರಿಗೆ ಹೊಟ್ಟೆ ಹೊಸ ಆಗ್ತಾ ಇದೆ. ಈಗ ಹೊಸ ಯಾರಿಗೆ ಎಲ್ಲರಿಗೂ ಬೇಕ್ರಿ ಊಟ. ಈಗ ನಮ್ಮ ಮಮ್ಮಿ ನೋಡ್ರಿ, ಈಗ ಬ್ಯಾಳಿನ ಮ್ಯಾಲಿನ ಅಳಿಸಿರ್ತಾರೆ ತೆಳಗ, ಮ್ಯಾಲಿನ ತೆಳಗ ಮಾಡ್ತಾಯಿದ್ದಾರೆ. ಬದ್ನಿಕಾಯಿ ಪಲ್ಯ, ರೊಟ್ಟಿ, ಅನ್ನ. ಹೊಲ್ದಾಗ ನೀವು ರೊಟ್ಟಿ ಒಂದು 8 ದಿನದ ಭೀ ಇರಲಿ, ಹಂಗೆ ಹೊಲ್ದಾಗ ಎಲ್ಲ ರೊಟ್ಟಿ ಹೋಗೇ ಹೋಯ್ತದ್ರಿ. ಸಲುವಾಗಿ ಹೆಚ್ಚು ಮಂದಿ ಏನು ಮಾಡ್ತಾರೆ ಅಂದ್ರೆ, ಮನೆಯಾಗ ಇಕ್ಕಿ ಏನು ಮಾಡ್ತಾರಂದ್ರೆ ಹೊಲಕ್ರೆ ಒಯ್ಯೋದೈತಂತ ಹೊಲಕ್ಕೆ ತೊಗೊಂಬರ್ತಾರೆ ರೀ ಅವ್ರು ರೊಟ್ಟಿ. ಅಲ್ಲೆಲ್ಲರೂ ಉಣ್ತಾರಲ್ಲ, ಹಾಗಾಗಿ ಮನೆಗೆ ತಂದು ಇಲ್ಲಿ ಬಿಸಿ ರೊಟ್ಟಿ ತಂದು ಉಣ್ತಾ ಇದ್ದೀವಿ. ಭಾಳ ಟೇಸ್ಟಿ ಹತ್ಲತ್ತಿತ್ರಪ್ಪ. ಬರ್ರಿ ನೀವು ಭೀ ಹೊಲ್ದಾಗ ಊಟ ಮಾಡಕ್ರಿ. ಭಾಳ ಟೇಸ್ಟಿಂದ ಭಾಳ ರುಚಿ ಹತ್ತದ್ರಿ ಹೊಲ್ದಾಗ ಊಟ ಮಾಡೋ ಸಂಗಟ. ಏನು ಭೀ ಇದ್ದಿಲ್ಲ, ಮೆಂತಿ ಪಲ್ಯ ಅದು ಅದೇ ಹೆಸರು ಇತ್ತಲ್ಲ ಚಂದ ನಾ ತಿಂತಾಯಿದ್ವಿ. ಸಂಗಟ ಏನಾದರೂ ಬೇಕ್ರಿ, ಏನರ ತರಕಾರಿ ಏನರ. ಹೀಗಾಗಿ ನಮ್ಮ ಮಮ್ಮಿ ಅಂದರು. ಈಗ ನೋಡ್ರಿ, ಹೊಟ್ಟೆ ಪೂಜೆ ಅಂತೂ ಭರ್ಪೂರ ಆಯಿತು. ಈ ಹೊಟ್ಟೆ ಪೂಜೆ ಆಗೋಣ ಏನು ಮಾಡಬೇಕು, ಕೆಲಸ ಮಾಡಕ್ಕೆ ಮನಸ್ಸೇ ಬರ್ಲೋಗಿತ್ತು ನೋಡ್ರಿ. ಯಾಕಂದ್ರೆ ಹೊಟ್ಟೆ ಒಜ್ಜೆ ಆಗಿರ್ತದೆ. ಬಗ್ಗಿ ಕಡೆ ಇರ್ತಾವೆ ರೀ ಇವು. ಹೆಚ್ಚು ಮಂದಿ ಕುಂತು ಕಡಿತಾರೆ. ನಾವು ಕುಂತು ಕಡ್ಲಿಕ್ಕೆ ಬರ್ತಾನೆ ಇದ್ದೇವೆ. ಕಡ್ಲಿಕ್ಕೆ ಮನಸ್ಸೇ ಬರ್ಲಾಗೈತೆ ರೀ. ಊಟ ಮಾಡಿ ನಾನು ಮಮ್ಮಿ 1 ಪಾಕೆಟ್ ಕಡಿಯಮ್ಮಂತಂದೇವು ರೀ. ನೋಡೋಸ್ತಾಗ ಮಳೆ ಯಾವಾಗ ಬಂತೋ ಗೊತ್ತಾಗಲ್ಲ, ಬರ್ರಂತ ಮಳೆ ಬಂತು. ಹೊಲದ ಮಾಲಕರೆಲ್ಲ ಛತ್ರಿ ತಂದು ಇಕ್ಕಿರಿ. ಛತ್ರಿ ಬಟಾರಲ್ಲಿ ಬೇಕಿಲ್ಲ ನಮಗೆ ಕೊಡಕ್ಕೆ ಆಸರಿ. ನಾನು ನೋಡ್ರಿ ಛತ್ರಿ ಹಿಡ್ಕೊಂಡು ಹಿಂಗೆ ನಿಂತಿದ್ದೆ. ಭಾರಿ ಕಾಣತೈತೆ ರೀ. ಮನ್ಸು ಹೊಂಟಿತ್ತು ಮಳೆ ನಿಂದಿರ್ಲಕ್ಕ. ಬಟ್ ತಲೆ ತೋರಿಸ್ಕೊಂಡು ಹೈರಾಣದಲ್ಲ. ಹಾಗಾಗಿ ನಾವು ಮೈಯ ಎಲ್ಲ ತೋರಿಸ್ಕೊಂಡು ನಡೀತದೆ. ಖರೆ ನಮ್ಮ ಹೆಸರು ಕಾಳು 5 ಅಲ್ಲ ರೀ, ಅದೊಂದು ತೊಯ್ಬಾರ್ದು ನೋಡಿ. ಹಾಗಾಗಿ ಮಾಲಕರು ಏನು ಮಾಡೋದು, ದನಕ್ಕೆ ಕೈ ಓಡಿ ಆ ಬಟರ್ ತಂದು ಚೀಲಗಳು ಮುಚ್ಚೋದು. ಚೀಲಗಳು ಮುಚ್ಚಿ
ಮತ್ತು ನಾವು ಏನು ಮಾಡಿದೆವು ಛತ್ರಿ ಹಿಡ್ಕೊಂಡು ನಿಂತೇವೆ ನೋಡ್ರಿ. ಇಲ್ಲಿ ನೋಡ್ರಿ ಜಾಗದಲ್ಲಿ ಜನಗಳು ತಿಂತಾರ ಆ ಜೋಳ, ಊಟ ಮಾಡೋ ಜೋಳ ಅನ್ರಿ. ಇಲ್ಲಿ ಸುಮ್ಮನೆ ಕೊಡಲ್ರಿ. ನಮ್ಮ ಅಕ್ಕ ತಿಲ್ಲಕ್ ಹಸಿಕಾಯಿ ತೊಗೊಂಬ ಅಂತಂದ್ರು. ಅಸಲಕ್ಕೆ ನಾ ಕಡ್ಲೆತ್ತೀನಿ ನೋಡ್ರಿ. ಇವು ಕಾಯಿ ಕಡಿಯೋ ಬಿಟ್ಟು ಇವು ಹಸಿಕಾಯಿ ನಮ್ಮ ಅಕ್ಕ ಕೇಳ ಅಂತ ಕಡ್ಕೊತಾರೆ ನಿಂತಿದ್ದು ನೋಡ್ರಿ. ಕೈರು ಇಲ್ಲ ನೋಡ್ರಿ ಹಸಿಕಾಯಿ ಅಂದ್ರೆ ಇವೆಲ್ಲ ಕಡ್ಲೆತ್ತೀನಿ ನೋಡ್ರಿ. ಇವೆಲ್ಲ ಕಾಯಿ ಎಲ್ಲ 5 ಇಕ್ಕಿದ್ದೇವಲ್ಲ ರೀ. ಟೋಟಲ್ ನಾನು ಮಮ್ಮಿ ಕೂಡ 5 ಪಾಕೆಟ್ ಕಾಯಿ ಒಯ್ದಿದ್ದೇವೆ ರೀ. ಯಾಕೆ ಮಳೆ ಬಂತಿಲ್ಲ, ಸಲ ಬೇಗನೆ ಬಂದೇವ್ರಿ. ಇನ್ನು ನೋಡ್ರಿ ಇದು ನಾವು ಹೋಗಿದ್ದೇವಲ್ಲ ಹೊಲಕ್ಕೆ ಹೋಗಿದ್ದು, ಮಾಲಕರು ಮನೆ ಅದ ರೀ. ಇದು ಇವರು ಚಂದ ಮಾತುಕತೆ ಹೇಳಕ್ಕೆ ಭಾರಿ ಅದ ರೀ. ನಮ್ಮ ಮನೆ ಬಾಜಿದವ್ರು ಯಾರು ರೀ, ಹಾಗಾಗಿ ಇಲ್ಲೇ ಸನಿ ಇತ್ತು ಹೊಲ, ಹಾಗಾಗಿ ಹೋಗಿದ್ವಿ. 5 ಪಾಕೆಟ್ ಆಗಿದೆ. ಈಗ 5 ಪಾಕೆಟ್ದಾಗ ಏನು ಮಾಡ್ತಾರೆ ಅಂದ್ರೆ ಹಂಚ್ಕೊಡ್ತಾರೆ ರೀ. ಮೊದಲು ಏನು ಮಾಡ್ರು ಮಮ್ಮಿಯವರು 2 ಪಾಕೆಟ್ ತೆಳಗೆ ಬರ್ಕೋರು. 2 ಪಾಕೆಟ್ನಾಗ 2 ಭಾಗ ಮಾಡಿ ಸ್ವಲ್ಪ ಒಂದು ಭಾಗ ಇವ್ರು ಇಟ್ಕೊಂಡ್ರಿ ಕಲಿ, ಅವು ಇನ್ನೊಂದು ಭಾಗಿನಾಗ 3 ಭಾಗ ಮಾಡ್ತಾರೆ ರೀ. 3 ಭಾಗದಾಗ ನಮ್ಗೆ ಯಾವ್ದು ಅದು ಒಂದು ಕೊಟ್ಟರು ನೋಡಿ. ನಮ್ಮ ಮಮ್ಮಿ ಚಿಲ್ ಕುಂಚ ತೊಗೊಂಡ್ರಿ ಅದ. ಇವಾಗ ಭೀ ಏನು ಮಾಡ್ರು ಅಂದ್ರೆ 2 ಪಾಕೆಟ್ ಹಾಕಿ ನೋಡ್ರಿ ಕೆಳಗೆ ಹಾಕಿ ಅದ್ರೊಳಗೆ 2 ಭಾಗ ಮಾಡ್ತಾರೆ. ಮತ್ತು 2 ಭಾಗ ಮಾಡಿ ಮತ್ತು ಅದ್ರೊಳಗೆ 3 ಭಾಗ ಮಾಡ್ತಾರೆ. ಈಗ ಮತ್ತು ಅವ್ರು ಮಾತಾಡಿ ನೋಡ್ರಿಕೋದು 2 ಪಾಕೆಟ್ ಇತ್ತಿಲ್ಲ ರೀ, ಅದ್ರೊಳಗೆ 2 ಭಾಗ ಮಾಡೋದು. ನಮಗೆ ಯಾವುದು ಹೆಚ್ಚು ಕಾಣಿಸ್ತೋ ಅದು ನಮಗೆ ತೊಗೊಂತಾರೆ. ತೊಗೊಂಡ್ರೆ ಮತ್ತು ಯಾವ್ದ್ರೊಳಗೆ ಹೆಚ್ಚು ತೊಗೊಂಡ್ರೆ 3 ಭಾಗ ಮಾಡ್ತಾರೆ. ಇದು ಇವ್ರು ಮಾಲಕರು ತೊಗೊಂಡು ಅದ್ರೊಳಗೆ ಆ ಸೈಡ್ ಹೆಚ್ಚಿಗಿದ್ದು ಅಂತ ಅಸಲಕ್ಕೆ ನಮ್ಮ ಮಮ್ಮಿ ಏನು ಮಾಡೋದು ಅದು ಕೊಡ್ರಿ ಅಂತ ನಮ್ಮ ಮಮ್ಮಿ ಅಂದರು. ಅದ್ರೊಳಗೆ ಏನು ಮಾಡ್ತಾರೆ ನೋಡ್ರಿ, 3 ಭಾಗ ಮಾಡ್ತಾರೆ. ಅದ್ರೊಳಗೆ ಯಾವುದ್ರೊಳಗೆ ಒಂದು ಹೆಚ್ಚಿಗಿತ್ತಲ್ಲ ಅದು ನಮ್ಮ ಆಯ್ಕೆ ಇರ್ತಿಲ್ಲ ರೀ. ಯಾಕಂದ್ರೆ ನಾವು ಸ್ವತಃ ಇದಕ್ಕೆ ಕಷ್ಟಪಟ್ಟಿದ್ದೇವಲ್ಲ, ನಮಗೆ ಯಾವ್ದು ಬೇಕು ಅದು ತೊಗೊಬೋದು. ಇದು ನಮ್ಮ ಮಮ್ಮಿದು ಇದು